ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜಮಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಜ್ಞ ಆಯಿತು. ಯಜ್ಞ ಆಗಿ ಯಜ್ಞದ ಶಿಷ್ಟ ಹವಿಸ್ಸು, ಅದನ್ನು ಪಾಯಸ, ಅದನ್ನು ಕೊಡಬೇಕು. ಯಾರಿಗೆ? ಯಜಮಾನನ ಹೆಂಡತಿಗೆ. ಆ ಹವಿಸ್ಸನ್ನು ಅವಳು ಸೇವಿಸಿ ಗರ್ಭವತಿ ಆಗಬೇಕು. ಒಂದು ಮಗು, ಒಂದು ಸುತ, ಒಂದು ಸುತ ಅಂದರೆ ಒಂದು ಮಗು, ಒಂದು ಗಂಡು, ಒಂದು ಹೆಣ್ಣು ಬೇಕು ಅಂತ ಕೇಳಿರುವಂಥದ್ದು. ಅದಕ್ಕೆ ಸರಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಸಾಂಗವಾಗಿ ಯಜ್ಞ ನಡೆದಿದೆ. ಕರೆದರೆ ಬರ್ತಾ ಇಲ್ಲ. ಯಾರು? ದ್ರುಪದ ರಾಜನ ಹೆಂಡತಿ. ದ್ರುಪದ ರಾಜ ಮಾತ್ರ ಇದ್ದಾನೆ. ಹೇಳಿದರು, ಏನಪ್ಪ ಅಂತ ಹೇಳ್ಕೊಂಡು, ನೋಡಿ ಬಾ ಅಂತ. ನೋಡಿ ಬಂದ, ಒಬ್ಬನೇ ಬಂದ. ಎಲ್ಲಿ ಹೆಂಡತಿ? ಅಲ್ಲ, ಅವಳದು ಅಲಂಕಾರ ಇನ್ನೂ ಮುಗಿದಿಲ್ಲ. ಓ ಹೌದಾ? ಯೋಚನೆ ಮಾಡಿದರು. ಯೋಚನೆ ಮಾಡಿದಾಗ ಅನ್ನಿಸ್ತು ಅವರಿಗೆ ಏನಂತ ಹೇಳಿದರೆ, ಅವರು ಯಾರು ಯಾಜ ಉಪಯಾಜ ಅವರೇನು ಸಾಮಾನ್ಯದ ಪುರೋಹಿತರಲ್ಲ, ಬಹಳ ದಿವ್ಯವಾದ ಒಂದು ಜ್ಞಾನ ಇರುವಂಥ ಪುರೋಹಿತರಿಗೆ ಗೊತ್ತಾಯಿತು. ಅಂತೇಳಿದರೆ, ಅಲಂಕಾರ ಮಾಡ್ಕೊಳ್ತಾ ಇದ್ದಾಳಾ? ಅಲ್ಲ, ಈ ಯಜ್ಞ ಅಂದರೆ ಏನಿದು? ಸುಮ್ಮನೆ ಯಾವ ಉಪಯೋಗ ಇಲ್ಲ, ಕೆಲಸ ಇಲ್ಲ, ಸುಮ್ಮನೆ ದಕ್ಷಿಣೆ ಕೊಡೋದು, ಸುಮ್ಮನೆ 10,000 ದಾನ ಕೊಡೋದು, ಹಸು ಅಂತ ತಿಳ್ಕೊಂಡು ಇದರಿಂದ ಏನಾಗ್ತದೆ? ನಾನು ಮನಸ್ಸು ಮಾಡಿದರೆ ಮಾತ್ರ ಅಲ್ವ ಗರ್ಭವತಿ ಆಗೋದು ಅಂತ ಹೇಳಿಬಿಟ್ಟು, ಇವಳಿಗೆ ಮದ ಅಂದರೆ ಬಹಳ ಅಹಂಕಾರ ಏರಿಬಿಟ್ಟಿದೆ ಅನ್ನುವಂಥದ್ದು ಅರ್ಥ ಆದಾಗ, ಅವಳು ಬಾರದಿದ್ದರೆ ಏನು ಅಂತ ಏನು ಮಾಡಿದರು? ಆ ಪಾಯಸವನ್ನು ತೆಗೆದು ಹೋಮಕ್ಕೆ ಹಾಕಿಬಿಟ್ರು. ದಗದಗದಗನಂತೆ ಉರಿಯಿತು. ಉರಿದು ಏನಿಲ್ಲ, ಅಗ್ನಿದೇವನೇ ಬಂದುಬಿಟ್ಟ. ಅಂಥ ತೇಜಸ್ಸುಳ್ಳ ಮುಖದಲ್ಲಿ ಅಗ್ನಿ ಎಂತೇಳಿದೆ, ಉರಿಯುತ್ತಿರುವ, ಪ್ರಜ್ವಲಿಸುತ್ತಿರುವಂಥ ಕೆಂಡ ಯಾವ ರೀತಿ ಪ್ರಕಾಶಮಾನವಾಗಿರ್ತದೋ ಆ ರೀತಿ ಪ್ರಕಾಶಮಾನವಾಗಿರುವಂಥ ಕಿರೀಟವನ್ನು ತೊಟ್ಟಿರುವಂತಹ, ಕುಂಡಲಗಳಿಂದ ಪ್ರಜ್ವಲಿಸುತ್ತಿರುವಂತಹ ಹೇಮಮಾಲಿ ಇರುವಂತಹ ವರಾಸಿಮಾನ್ ಶ್ರೇಷ್ಠವಾದ ಖಡ್ಗವನ್ನು ತಗೊಂಡು ರಥದಿಂದ, ಅಂದರೆ ಸೂರ್ಯನ ಕಿರಣಗಳು ಯಾಕೆ ಹೊಳೆಯುತ್ತವೋ ಆ ರೀತಿ ಹೊಳೆಯುತ್ತಿರುವಂಥ ರಥಾರೂಢನಾಗಿ ಬಂದಿದ್ದಾನೆ ಅಂತೇಳಿದರೆ, ಅವನಿಗೆ ನೋಡಿದರು ಎಂಥ ಇದು ದಿಟ್ಟತನ, ಮುಖ ನೋಡಿದರೆ ಎಂಥ ತೇಜಸ್ಸು. ದೃಷ್ಟದ್ಯುಮ್ನ ಅಂತ ಕರೆದರು ಅವನನ್ನು. ಎಲ್ಲ ಮುನಿಗಳು ಇವನು ದೃಷ್ಟದ್ಯುಮ್ನೇ ಇದ್ದಾನೆ, ದೃಷ್ಟದ್ಯುಮ್ನ ಇವನು ಅಂತ ಕರೆದರು ಅಂತ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಇನ್ನೇನಾಗ್ತದೆ ಅಂತ ನೋಡುವ ವೈಲಾರೆ. ಅನ್ವೇನಂ ಭಾರತಿ ಸಾಕ್ಷಾತ್ ವೇದಿ ಮಧ್ಯಾ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಚ್ಯುತ. 103ನೇ ಶ್ಲೋಕ. ದೃಷ್ಟದ್ಯುಮ್ನನನ್ನು ಅನುಸರಿಸಿ ಸಾಕ್ಷಾತ್ ಭಾರತಿಯು ಪ್ರತ್ಯಕ್ಷವಾಗಿಯೇ ಯಜ್ಞಕುಂಡ ಮಧ್ಯದಿಂದ ಮೇಲಕ್ಕೆ ಬರುತ್ತಾಳೆ. ಮುಖ್ಯ ಪ್ರಾಣನು ಸಮಸ್ತವನ್ನು ರಕ್ಷಿಸುವ ಪ್ರಯುಕ್ತ ಭರತನೆಂದು ಶ್ರುತಿ ಪ್ರಸಿದ್ಧನಾಗಿರುತ್ತಾನೆ. ಅನ್ವೇನ ಭಾರತಿ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ. ಅನ್ವೇನಂ ಏನಂ ಅನು ಏನಂ, ಇವನನ್ನು ಅನುಸರಿಸಿ ಅಂದರೆ ಕೇಳಿದ್ದೇನು? ಯಜ್ಞ ಮಾಡಿ ಏನನ್ನು ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಿದರೆ, ಅನನ್ಯವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ, ಸಾಂಗವಾಗಿ ಯಜ್ಞ ಮಾಡಿದ್ದಾರೆ. ಒಂದು ಮಗ ಬೇಕು, ಒಂದು ಮಗಳು ಬೇಕಂತ. ಮಗ ಬಂದಾಗಿದೆ. ಇನ್ನೀಗ ಮಗಳು ಬೇಕಂತ ಕೇಳಿದ್ದು. ಎಲ್ಲರ ಕಣ್ಣು ಯಜ್ಞದಲ್ಲಿ ಇದೆ. ಮಗಳು ಕೂಡ ಬರ್ತಾಳಾ ಹಾಗಾದರೆ ಈಗ ಅಂತೇಳಿಬಿಟ್ಟು. ಹಾಗೆ ಎಲ್ಲರೂ ನಿರೀಕ್ಷಿಸುತ್ತಿರುವ ಹಾಗೆ ಅನು ಏನಂ ಇವನನ್ನು ಅನುಸರಿಸಿ ಬಂದಳು ಭಾರತಿ ಸಾಕ್ಷಾತ್. ಭಾರತೀ ದೇವಿಯೇ ಬಂದುಬಿಟ್ಲು ದ್ರೌಪದಿಯಾಗಿ. ಭಾರತಿ ಸಾಕ್ಷಾತ್
ಅಂತೇಳಿದರೆ ಅಪ್ರತಿಮ ಸುಂದರಿ, ಏನು ಲಕ್ಷಣ ಮುಖದಲ್ಲಿ. ವೇದಿ ಮಧ್ಯಾತ್ ಯಜ್ಞಕುಂಡದಿಂದ ಸಮುತ್ಥಿತ ಅಂತೇಳಿದರೆ ಎದ್ದು ಬಂದಳು. ಎಲ್ರಿಗೂ ಒಂದು ಸಲಕ್ಕೆ ಮಹದಾಶ್ಚರ್ಯ ಆಗಿಬಿಡ್ತು. ಅರೆ ಏನು ಯಜ್ಞ ಇದು ಅಂತ. ಒಳಗಿಂದ ಆ ಮಹಾರಾಣಿಗೂ ಆಗಿರ್ಬೋದು. ಅಂತೇಳಿದರೆ ನಾನು ಇಲ್ಲದಿದ್ದರೆ ಒಂದು ಕೋಳಿ ಇತ್ತಂತೆ, ಅದು ಬೆಳಿಗ್ಗೆ ಯಾವಾಗಲೂ ಸೂರ್ಯೋದಯದ ಟೈಮಿಗೆ, ಅದು ಅಂದರೆ ಸೂರ್ಯೋದಯಕ್ಕಿಂತ ಸ್ವಲ್ಪ ಮೊದಲು ಕೊಕ್ಕೊಕ್ಕು ಅಂತ ಕೂಗುದು, ಅದು ಎಣಿಸ್ತಿತ್ತಂತೆ. ನಾನು ಕೂಗಲಿಲ್ಲ ಅಂದರೆ ಸೂರ್ಯೋದಯನೇ ಆಗುವುದಿಲ್ಲ ಅಂತ. ಅದೇ ಥರ ಆಯಿತು ಈ ರಾಣಿದ್ದು ಕತೆ. ಅರೆ ನಾನು ಮನಸ್ಸು ಮಾಡದಿದ್ದರೆ ಮಕ್ಕಳು ಹೇಗೆ ಹುಟ್ಟುದು ಅಂತ ಹೇಳಿದರೆ, ನೀನು ಮನಸ್ಸು ಮಾಡೋದೇ ಬೇಡ ಅಂತ ಹೊರಟು ಬಿಟ್ಟರು ಉಪಯಾಜರು. ಎಂಥ ಒಂದು ಪುರೋಹಿತರು, ಎಂಥ ಯಜ್ಞ ಅಂತೇಳಿದರೆ ಆ ಮಂತ್ರಗಳ ಏನು ವೈಷ್ಣವ ಮಂತ್ರಾಭ್ಯಾಮ್, 2 ವೈಷ್ಣವ ಮಂತ್ರಗಳನ್ನು ಹೇಳಿ ಕೊಟ್ಟ ಆಹುತಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ರು. ಅಂತೇಳಿದರೆ ಆ ರಾಣಿ ತಿಳ್ಕೊಂಡಾಗೆ ಉಪಯೋಗ ಇಲ್ಲದ ಯಜ್ಞ ಅಲ್ಲ ಅಂತ. ಅದಕ್ಕೋಸ್ಕರ ಒಳ್ಳೆ ಪುರೋಹಿತರು ಸಾಂಗವಾಗಿ ಮಾಡಬೇಕು. ನಾವು ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಬೇಕು. ನಾವೇ ಕಷ್ಟಪಟ್ಟು ಎಲ್ಲ ನೀವು ತಗೊಂಡು ಬಂದುಬಿಡಿ ಅಂತ ಹೇಳೋದಲ್ಲ. ನಮಗೆ ಸುತ್ರಾಮ್ ಪುರ್ಸೋತಿ ಇಲ್ಲ ಅಂತ ಹೇಳಿದರೆ ಪುರೋಹಿತರಿಗೆ ಹೇಳ್ಬೋದು, ಇದಕ್ಕೆ ಬೇಕಾದ ಸಾಮಗ್ರಿಯನ್ನು ಕೂಡ ನೀವು ತಗೊಂಡು ಬಂದುಬಿಡಿ ಅಂತ. ನಮಗೆ ಟೈಮ್ ಇದೆ ಅಂತ ಹೇಳಿದರೆ ನಾವು ಹೋಗಿ ಸಾಮಗ್ರಿಗಳನ್ನು ಜೋಡಿಸಬೇಕು. ಎಟ್ಲೀಸ್ಟು ಬಾಕಿದ್ದನವರು ತಂದರೂ ಹಣ್ಣುಗಳು, ಒಂದು 5-6 ನಮೂನೆ ಹಣ್ಣುಗಳು, ಆಮೇಲೆ ಒಂದು 5-6 ನಮೂನೆ ಹೂಗಳು, ಹೂವಿನ ಮಾಲೆ ಎಲ್ಲ, ಇದನ್ನೆಲ್ಲ ನಾವೇ ಮಾಡಬೇಕು. ಎಷ್ಟು ನಾವು ಮಾಡ್ತೇವೋ ಅಷ್ಟು ನಮ್ಮಲ್ಲಿ ಶ್ರದ್ಧಾಭಕ್ತಿ ಜಾಸ್ತಿ ಆಗ್ತದೆ. ನಾವು ಶ್ರದ್ಧಾಭಕ್ತಿ ಇಲ್ಲದೆ ಎಷ್ಟು ದುಡ್ಡು ಖರ್ಚು ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ದ್ರುಪದ ರಾಜ ಸರಿಯಾಗಿ ಯೋಚನೆ ಮಾಡಿದ್ದಾನೆ. ಇದು ಸಾಂಗವಾಗಿ ನೆರಬೇಕು, ಪೂರ್ಣ ಭಕ್ತಿಯಿಂದ ಮಾಡಬೇಕು, ಇದಕ್ಕೆ ಯಾಜೋಪಯಾಜರೇ ಬರಬೇಕು ಅಂತ ದ್ರುಪದ ರಾಜನು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಇದ್ದಾನೆ. ಆ ಪುರೋಹಿತರುಗಳು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ಎಷ್ಟು ಫಲ ಅದು ಕೊಡ್ತದೆ ಅಂತ ನೋಡಿ. ಸೊ ಅನ್ವೇನ ಭಾರತಿ ಸಾಕ್ಷಾತ್, ಈ ದೃಷ್ಟದ್ಯುಮ್ನನ್ನು ಅನುಸರಿಸಿ ಭಾರತಿ ದೇವಿ ಸಾಕ್ಷಾತ್ ಬಂದಳು ಯಜ್ಞಕುಂಡದಿಂದ. ವೇದಿ ಮಧ್ಯಾತ್, ಯಜ್ಞಕುಂಡ ಮಧ್ಯದಿಂದ ಸಮುತ್ಥಿತ, ಎದ್ದು ಬಂದಳು ಅಂತೇಳಿದರೆ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಶ್ರುತಃ. ಯಾರು ಭಾರತಿ ಅಂತೇಳಿದರೆ ವಾಯುದೇವರ ಪತ್ನಿ. ಪ್ರಾಣದೇವರು, ಪ್ರಾಣೋ ಅಂದರೆ ಪ್ರಾಣದೇವರು. ಹಿ ಭರತೋ ನಾಮ, ಅವ್ರದ್ದು ಹೆಸರೇನು? ಭರತ ಅಂತ ಹೆಸರು. ಅರೆ ಯಾಕೆ ಅವರಿಗೆ ಭರತ ಅಂತ ಹೆಸರು? ಯಾರು ಭರಿಸ್ತಾರೋ ಅವರು ಭರತ. ಅಂದರೆ ಬರೆಸುವುದಂದರೆ ಏನು ಅಂತೇಳಿದರೆ ಸರ್ವಸ್ಯ ಭರಣಾತ್. ಸರ್ವಸ್ಯ ಭರಣಾತ್ ಅಂತೇಳಿದರೆ ವಾಯುದೇವರು ಇಲ್ಲ ಅಂತೇಳಿದರೆ ಯಾವುದೂ ನಡೆಯುವುದಿಲ್ಲ. ಎಲ್ಲ ನಮ್ಮದು ಮೊದಲು ಏನಂತೇಳಿದರೆ ಉಸಿರಾಟ ನಡೀತಾ ಇದ್ದರೆ ಮಾತ್ರ ಉಳಿದದೆಲ್ಲ ನಡೀತದೆ. ಸೊ ಅದು ನಮಗೆ ಆ ಸ್ಪರ್ಧೆ ನೋಡಿದ್ದೇವಲ್ಲ ನಾವು ಅಂತೇಳಿದರೆ, ಒಬ್ಬರೊಬ್ಬರೇ ತತ್ವಾಭಿಮಾನಿಗಳು ಹೊರಗಡೆ ಹೋದರು, ಏನಾಗಲಿಲ್ಲ. ಅಂದರೆ ಯಾವುದು ಸೂರ್ಯ ಅಂದರೆ ಕಣ್ಣಿಗೆ ಅಧಿಪತಿ, ಸೂರ್ಯ ಹೊರಗಡೆ ಹೋದ ಕಣ್ಣು ಕಾಣಿಸೋದಿಲ್ಲ, ಚಂದ್ರ ಹೊರಗಡೆ ಹೋದ ಕಿವಿ ಕೇಳಿಸೋದಿಲ್ಲ. ಹೀಗೆ ಅಶ್ವಿನಿ ದೇವತೆಗಳು ಹೊರಗಡೆ ಹೋದರು ಮೂಗಿನಲ್ಲಿ ಅಂತೇಳಿದರೆ ಯಾವುದು ವಾಸನೆ ಗೊತ್ತಾಗೋದಿಲ್ಲ. ಸೊ ಇಷ್ಟೇ ಅಂತೇಳಿದರೆ ಲಾಸ್ಟಿಗೆ ಇನ್ನೇನು ಎಲ್ಲರೂ ಹೋಗಿ ಆಯಿತು ಅಂತ ಹೇಳಿದ್ಮೇಲೆ ಪ್ರಾಣದೇವರು ಹೊರಟ್ರಂತೆ ಆ ಶರೀರದಿಂದ. ಪ್ರಾಣದೇವರು ಹೊರಟು ಹೋದ ಮೇಲೆ ಅದು ಶರೀರ ಅಲ್ಲ, ಅದು ಶವ. ಅಂದರೆ ಪ್ರಾಣದೇವರು ಇದ್ದಾರೆ ಅಂತ ಆದರೆ ಉಸಿರಾಟ ನಡೀತಾ ಇದೆ, ಕಣ್ಣು ಕೇಳುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಅದೆಲ್ಲ ಸರಿ. ಆ ಎಲ್ಲ ತತ್ವಾಭಿಮಾನಿಗಳು ಹೋದರೂ ಉಸಿರಾಟ ಒಂದಿರ್ತದೆ ನೋಡಿ. ಸೊ ಇದು ಉಸಿರಾಟವೇ ನಿಂತರೆ ಮತ್ತೆ ಅದು ಶರೀರ ಅಲ್ಲ, ಅದು ಶವ ಆಗ್ತದೆ. ಸೊ ನಮ್ಮನ್ನು ಭರಿಸುವುದು ಅಂತ ಹೇಳಿದರೆ ಸಮಸ್ತ ಈ ಪ್ರಾಣಿ ಪ್ರಪಂಚವನ್ನು ರಕ್ಷಿಸುವಂಥದ್ದು ಅದು ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಏನಾದರೂ ರೆಸ್ಟ್ ತಗೊಂಡು ಬಿಟ್ಟರೆ ಏನಾಗ್ತದೆ? ನಮಗೇನು ಉಸಿರಾಡಿಸೋದು ಯಾರು? ಸೊ ಮುಖ್ಯ ಪ್ರಾಣ ಅಂತೇಳಿದರೆ ಎಲ್ಲ ಜೀವಿಗಳ, ಎಲ್ಲ ಪ್ರಾಣಿಗಳ, ಸಮಸ್ತ ವಿಶ್ವವನ್ನು ರಕ್ಷಿಸುವ ಪ್ರಯುಕ್ತ. ಭರಿಸುವುದಂದರೆ ರಕ್ಷಿಸುವುದು.
ಸೊ ಮುಖ್ಯ ಪ್ರಾಣ ಇದ್ದರೆ ನಾವಿದ್ದೇವೆ, ಮುಖ್ಯ ಪ್ರಾಣ ಇಲ್ಲ ಅಂದರೆ ನಾವಿಲ್ಲ. ಮುಖ್ಯ ಪ್ರಾಣ ರೆಸ್ಟ್ ತಗೊಂಡ್ರು, ಅಯ್ಯೋ ಇವತ್ತು ಗಣೇಶ ಚತುರ್ಥಿಗೆ ನಾನು ರೆಸ್ಟ್ ತಗೊಳ್ತೇನೆ ಅಂತ ಹೇಳಿದ್ರೆ ನಾವಿಲ್ಲ. ಸೊ ಪ್ರಾಣೋ ಹಿ ಭರತೋ ನಾಮ, ಅದಕ್ಕೋಸ್ಕರ ಈ ಎಲ್ಲರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಆ ಹೊರುದೆ ಭರತ. ಸೊ ಆ ಹೊತ್ತು ಆ ಕೆಲಸವನ್ನು ಅದನ್ನು ಸಾಂಗವಾಗಿ ನಿರ್ವಹಿಸ್ತಾ ಇರುವಂಥ ಮುಖ್ಯ ಪ್ರಾಣ, ಅವರ ಹೆಸರೇ ಭರತ ಅಂತ. ಅವರ ಹೆಂಡತಿ ಹೆಸರೇ ಭಾರತಿ. ವಾಯುದೇವರ ಹೆಂಡತಿ ಹೆಸರು ಭಾರತಿ. ಆ ವಾಯುದೇವರೇ ಭೀಮಸೇನ, ಆಮೇಲಿಂದ ಆ ದ್ರೌಪದಿಯೇ ಭಾರತೀ ದೇವಿ. ಸೊ ಹೀಗೆ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಶ್ರುತಃ. ಸೊ ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಶ್ಲೋಕಕ್ಕೆ ಆ ದೃಷ್ಟದ್ಯುಮ್ನನನ್ನು ಅನುಸರಿಸಿ ಸಾಕ್ಷಾತ್ ಭಾರತೀ ದೇವಿ ಯಜ್ಞವೇದಿಯ ಮಧ್ಯದಿಂದ ಮೇಲೆದ್ದು ಬಂದಳು. ಯಜ್ಞಕುಂಡದ ಮಧ್ಯದಿಂದ ಮೇಲೆದ್ದು ಬಂದಳು. ಸರ್ವವನ್ನೂ ಧರಿಸಿರುವಂಥದ್ದು, ಸರ್ವವನ್ನೂ ಭರಿಸಿರುವಂಥದ್ದು. ಸೊ ಆ ಇಡೀ ವಿಶ್ವವನ್ನೇ ಅದರ ಚೇಷ್ಟಾಕರ್ತೃ ಆಗಿರುವಂಥ ವಾಯುದೇವರಿಗೆ ಭರತ ಎಂತೂ ಹೆಸರು. ಭರತ ಪತ್ನಿ ಭಾರತಿ. ಸೊ ವೇದಾಭಿಮಾನಿ ಅವಳು, ಅದು ಮುಂದಕ್ಕೆ ಬರ್ತದೆ. ಸೊ ನೆಕ್ಸ್ಟ್ ಶ್ಲೋಕ ಮೇಲೆ ತದ್ಭಾರ್ಯಾ ಭಾರತೀ ನಾಮ ವೇದರೂಪಾ ಸರಸ್ವತಿ. ತದ್ಭಾರ್ಯಾ ಭಾರತೀ ನಾಮ ವೇದರೂಪಾ ಸರಸ್ವತಿ. ಶಂ ರೂಪಮಾಶ್ರಿತಾ ವಾಯುಂ ಶ್ರೀರಿತ್ಯೈವ ಚ ಕೀರ್ತಿತಾ. 104ನೇ ಶ್ಲೋಕ. ಮುಖ್ಯ ಪ್ರಾಣನ ಹೆಂಡತಿಯು ಭಾರತಿ ಎನಿಸುತ್ತಾಳೆ. ಯಾವ ಕಾರಣದಿಂದ ವೇದ ವಚನಗಳಿಗೆ ಅಭಿಮಾನಿಯೋ ಆದ್ದರಿಂದಲೇ ಸರಸ್ವತಿ ಎನ್ನಿಸುತ್ತಾಳೆ. ಈಗ ಪಂಚದ್ರುಪದಿ ಸ್ವರೂಪವನ್ನು ನಿರೂಪಿಸುವುದಕ್ಕಾಗಿ ಆರಂಭಿಸುತ್ತಾರೆ. ಸುಖ ಸ್ವರೂಪರಾದ ವಾಯುದೇವರನ್ನು ಆಶ್ರಯಿಸಿದವಳಾಗಿ ಅವಳು ಶ್ರೀಹಿ ಎಂದು ಹೇಳಲ್ಪಡುತ್ತಾಳೆ. ಅಥವಾ ಸುಖ ಸ್ವರೂಪರಾದ ವಾಯುದೇವರಿಂದ ಭ್ರಮಿಸುವ ಪ್ರಯುಕ್ತ ಶ್ರೀಹಿ ಎಂದು ಕೂಡ ಹೇಳಲ್ಪಡುತ್ತಾಳೆ. ತದ್ಭಾರ್ಯಾ ಭಾರತೀ ನಾಮ ವೇದರೂಪಾ ಸರಸ್ವತಿ. ಶಂ ರೂಪಂ ಆಶ್ರಿತಾ ವಾಯುಂ ಶ್ರೀರಿತ್ಯೇವ ಚ ಕೀರ್ತಿತಾ. ತದ್ಭಾರ್ಯಾ ಭರತ ಅಂತ ಹೇಳಿದರು ಮುಖ್ಯ ಪ್ರಾಣದೇವರಿಗೆ. ಸೊ ವಾಯುದೇವರು. ಸೊ ಮುಖ್ಯ ಪ್ರಾಣದೇವರ ಹೆಂಡತಿ ಭಾರತಿ. ತದ್ಭಾರ್ಯ ಅವರ ಹೆಂಡತಿಯೇ ಭಾರತೀ ದೇವಿ. ಭಾರತೀ ನಾಮ. ಸೊ ಭಾರತೀ ನಾಮ ಅಲ್ಲ, ಭಾರತಿ ಅಂತ ಕೆಲಸ ಸರಸ್ವತಿ ಅಂತ ಕೂಡಲೇ ಹೇಳ್ತಾರಲ್ವಾ ಅಂತ ಹೇಳಿದ್ರೆ ಹೌದು. ವೇದರೂಪ ಸರಸ್ವತಿ, ವೇದಾಭಿಮಾನಿನಿ. ಎಲ್ಲ ವೇದಗಳು ಅಂತೇಳಿದರೆ ವೇದಾಭಿಮಾನಿನಿ ಆಗಬೇಕಿದ್ದರೆ ಸರಸ್ವತಿಗೆ ಎಲ್ಲ ಅಂತೇಳಿದರೆ ವಾಕ್ ದೇವತೆ ಅವಳು. ವಾಕ್ ದೇವತೆ ಅಂತೇಳಿದ್ರೇನು, ಪ್ರತಿಯೊಂದು ಆ ಈ ಇಂದ ಹಿಡಿದು ಸಮಸ್ತ ಏನು ಅದು ಶಬ್ದ ಪ್ರಪಂಚ, ಇಡೀ ಶಬ್ದ ಪ್ರಪಂಚಕ್ಕೆ ಅವಳು ಅಭಿಮಾನಿ. ಶಬ್ದ ಪ್ರಪಂಚದಲ್ಲಿ ಮುಖ್ಯವಾದದ್ದು ಯಾವುದು? 4 ವೇದಗಳು. ಸೊ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದಗಳ ಅರ್ಥವನ್ನು ಸಮನ್ವಯ ಮಾಡಿ ನಮಗೆ ಅರ್ಥ ತಿಳ್ಕೊಳ್ಳಿಕ್ಕೆ ಸುಲಭವಾಗಿ ಇರುವ ಹಾಗೆ ಅದರಲ್ಲಿ ಏನಾದರೂ ಅಲ್ಲ ಆ ವೇದದಲ್ಲಿ ಹಾಗುಂಟು, ಈ ವೇದದಲ್ಲಿ ಹೀಗುಂಟು ಅಂತಿದ್ದರೆ ಅದಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟು ಆ ವೇದದಲ್ಲಿರುವುದು ಸರಿಯೇ, ಈ ವೇದದಲ್ಲಿರುವುದು ಸರಿಯೇ, ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ನಮಗೆ ಕೊಟ್ಟಿರುವಂಥ ಸೂತ್ರಗಳು ಬ್ರಹ್ಮಸೂತ್ರಗಳು. ಸೊ ಇದಕ್ಕೆ ಎಲ್ಲ ಅಭಿಮಾನಿ ಯಾರು? ಸರಸ್ವತಿ. ಈ ಸರಸ್ವತಿ ದೇವಿ ವೇದರೂಪ. ವೇದರೂಪ ಅಂದರೆ ವೇದಾಭಿಮಾನಿನಿ, ವೇದಗಳಿಗೆ ಅಭಿಮಾನಿನಿಯಾಗಿರುವಂಥ ಸರಸ್ವತಿ ದೇವಿ. ವೇದರೂಪ ಸರಸ್ವತಿ. ಶಂರೂಪ ಅಂತೇಳಿದರೆ ಇಲ್ಲಿ ವೇದರೂಪ ಸರಸ್ವತಿ, ಅವಳೇ ಭಾರತಿ, ಅವಳೇ ಸರಸ್ವತಿ, ಅವಳೇ ದ್ರೌಪದಿ. ಸೊ ದ್ರೌಪದಿ ಬಂದಿದ್ದಾಳೆ, ಅವಳೇ ಸಾಕ್ಷಾತ್ ಭಾರತೀ ದೇವಿ. ಸೊ ಆ ಭಾರತೀ ದೇವಿಯೇ ಸರಸ್ವತಿ. ಯಾಕೆ ಅವಳು ಸರಸ್ವತಿ ಅಂತ ಹೇಳಿದ್ರೆ ಅವಳೇ ವೇದಾಭಿಮಾನಿನಿ. ಹಾಗಾದರೆ ಭಾರತೀ ದೇವಿಯೇ ಸರಸ್ವತಿ ಅಂತೇಳಿದರೆ ಭಾರತೀ ದೇವಿ ಸರಸ್ವತಿ ದೇವಿ ಅಂತ ಇಬ್ಬರೂ ಇಲ್ಲ, ಭಾರತೀ ದೇವಿಯೇ ಸರಸ್ವತಿ. ಸೊ ಸರಸ್ವತಿ ದೇವಿಯೇ ಭಾರತಿ. ಸೊ ಹಾಗೆ ಅವಳೇ ವೇದಾಭಿಮಾನಿನಿ.
ಶಂರೂಪಂ ಆಶ್ರಿತಾ ವಾಯುಂ ಶ್ರೀರಿತ್ಯೇವ ಚ ಕೀರ್ತಿತ. ಶ್ರೀರಿತ್ಯೇವ, ಶ್ರೀಹಿ ಇತಿ ಏವ, ಅವಳಿಗೆ ಶ್ರೀ ಅಂತ ಕೂಡ ಕರೀತಾರೆ. ಕೀರ್ತಿತ ಅಂತ ಹೇಳಿದ್ರೆ ಪ್ರಸಿದ್ಧಿಯಾಗಿದ್ದಾಳೆ. ಯಾರು? ಇದೇ ಭಾರತಿಗೆ ಶ್ರೀ ಅಂತಲೂ ಕರೀತಾರೆ. ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಶಂರೂಪಂ ಆಶ್ರಿತಾ ವಾಯುಂ, ವಾಯುದೇವರನ್ನು ಆಶ್ರಯಿಸಿದ್ದಾಳೆ ಭಾರತೀ ದೇವಿ. ಆ ವಾಯುದೇವರದ್ದು ರೂಪ ಯಾವುದು ಅಂತ ಹೇಳಿದರೆ ಶಂರೂಪಂ. ಶಂರೂಪಂ ಅಂದರೆ ಸುಖರೂಪ, ಮಂಗಲ ರೂಪ. ಮಂಗಲ ಸುಖರೂಪಿಯಾದ ವಾಯುದೇವರನ್ನು ಆಶ್ರಯಿಸಿರುವಂಥ ಭಾರತೀ ದೇವಿ, ಅಥವಾ ವಾಯುದೇವರನ್ನು ರಮಿಸುವಂತಹ ಭಾರತೀ ದೇವಿ. ಆದ್ದರಿಂದ ಅವಳಿಗೆ ಶ್ರೀ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ. ಸೊ ಶಂರೂಪಂ ಆಶ್ರಿತ ವಾಯುಂ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಮುಖ್ಯ ಪ್ರಾಣದೇವರ ಪತ್ನಿಯಾದ್ದರಿಂದ ಭಾರತೀ ದೇವಿ ಅಂತ ಕರೀತಾರೆ. ಅವಳು ವೇದಾಭಿಮಾನಿನಿ ಆಗಿದ್ದರಿಂದ ಸರಸ್ವತಿಯೂ ಆಗಿದ್ದಾಳೆ. ಸುಖಸ್ವರೂಪರಾದ ವಾಯುದೇವರನ್ನು ಆಶ್ರಯಿಸಿರುವುದರಿಂದ ಸುಖಸ್ವರೂಪ ಅಂದರೆ ಶಂರೂಪ. ಶಂ ಅಂತ ಹೇಳಿದ್ರೆ ಮಂಗಲಕಾರಿ, ಸುಖಕಾರಿ, ಸುಖವನ್ನು ನೀಡುವ ಅಂತ ಅರ್ಥ. ಯಾವುದು? ಶಂ. ಶಂರೂಪಂ, ವಾಯುದೇವರೇ ಶಂರೂಪ, ವಾಯುದೇವರೇ ಸುಖರೂಪಿ. ಆ ಸುಖರೂಪಿಯಾದ ವಾಯುದೇವರನ್ನು ಭಾರತೀ ದೇವಿ ಆಶ್ರಯಿಸಿರುವ ಕಾರಣ, ಅಥವಾ ಆ ಸುಖರೂಪಿಯಾದ ವಾಯುದೇವರನ್ನು ರಮಿಸುವ ಕಾರಣ ಈ ಭಾರತೀ ದೇವಿಗೆ ಶ್ರೀ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಭಾರತೀ ದೇವಿಗೆ ಸರಸ್ವತಿ ಅಂತಲೂ ಕರೀತಾರೆ, ಯಾಕಂದರೆ ವೇದಾಭಿಮಾನಿನಿಯವಳು. ಆಮೇಲೆ ಅವಳಿಗೆ ಶ್ರೀ ಅಂತಲೂ ಕರೀತಾರೆ, ಯಾಕಂತೇಳಿದ್ರೆ ಸುಖರೂಪಿಯಾದ ವಾಯುದೇವರನ್ನು ಆಶ್ರಯಿಸಿಕೊಂಡು ಇರುವವಳು. ಆದ್ದರಿಂದ ಅವಳಿಗೆ ಶ್ರೀ ಅಂತಲೂ ಕರೀತಾರೆ ಅಂತ ಅಲ್ಲಿ ಹೇಳಿಬಿಟ್ಟು ನೆಕ್ಸ್ಟ್ ಶ್ಲೋಕವೇಲಾರೆ ಆಮೇಲಿಂದ ಇಲ್ಲಿ ಏನು ಹೇಳ್ತಾರೆ, ಒಂದು ಕೆಲವೆಲ್ಲ ವಿಶೇಷ ಇದು ಉಂಟು. ಏನಂತ ಹೇಳಿದ್ರೆ ನಿರೂಪಣೆ. ದೃಷ್ಟದ್ಯುಮ್ನ ಹುಟ್ಟಿದ ಅನಂತರ ಇನ್ನೊಂದು ಆಶ್ಚರ್ಯ ನಡೆಯಿತು. ಅದೇ ಯಜ್ಞ ಕುಂಡದಿಂದ ಅಪ್ರತಿಮ ಸುಂದರಿಯೊಬ್ಬಳು ಪ್ರಾದುರ್ಭವಿಸಿದಳು. ದೃಷ್ಟದ್ಯುಮ್ನನ್ನು ಅನುಸರಿಸಿ ಪ್ರಾದುರ್ಭವಿಸಿದಳು. ಅಂದರೆ ಪ್ರಾದುರ್ಭವಿಸಿದಳು ಯಾವ ಶಬ್ದ? ಸಮುತ್ತಿತ, ಆವಿರ್ಭಾವ ಆದಳು. ಯಜ್ಞಕುಂಡದಿಂದ ಅವತರಿಸಿ ಬಂದಳು. ಅಲ್ಲಲ್ಲ, ಹುಟ್ಟಿದಳು ಅಂತ ಹೇಳಿದ್ರೆ ಆಗೋದಿಲ್ಲ. ಹುಟ್ಟಿದಳು ಅಂತ ಹೇಳಿದ್ರೆ ಅವಳು ದೃಪದ ರಾಜನ ಹೆಂಡತಿ ಎಣಿಸ್ಕೊಂಡಿದ್ಲಲ್ಲ, ನಾನು ಮನಸ್ಸು ಮಾಡಿದರೆ ಮಾತ್ರ ಆಗೋದು ಅಂತ. ಅಂದರೆ ಅದಾದರೆ ಹುಟ್ಟಿ ಬರುವುದು. ಇದು ಏನಂತ ಹೇಳಿದ್ರೆ ಯಜ್ಞಕುಂಡದಿಂದ ಎದ್ದು ಬರುವುದಕ್ಕೆ ಪ್ರಾದುರ್ಭವಿಸಿದಳು ಅಂತ ಆ ರೀತಿ. ಸೊ ಸಾಕ್ಷಾತ್ ಭಾರತಿಯೇ ಅವತರಿಸಿದಳು ಯಜ್ಞಕುಂಡದಿಂದ. ಭರತ ಎಂದರೆ ವಾಯುದೇವರು ವಿಶ್ವವನ್ನೇ ಧರಿಸಿದ್ದಾರೆ, ಆದ್ದರಿಂದ ಅವರಿಗೆ ಆ ಹೆಸರು. ಸೊ ಭರತ. ಸೊ ಭೂಮಿಯನ್ನು ಹೊತ್ತ ಶೇಷದೇವರನ್ನು ಕೂರ್ಮ ರೂಪದಿಂದ ಧರಿಸಿರುವವರು ಕೂಡ ಇದೇ ವಾಯುದೇವರು. ಸೊ ಭೂಮಿಯನ್ನು ಹೊತ್ತಿದ್ದಾರೆ ಯಾರು? ಶೇಷ. ಸೊ ಭೂಮಿ ಅಂತೇಳಿದ್ರೆ ಭಗವಂತನೇ ಭೂಮಿ. ಸೊ ಭಗವಂತನ ಹಾಸಿಗೆ ಯಾರು? ಆದಿಶೇಷ. ಸೊ ಭಗವಂತನೊಟ್ಟಿಗೆ ಇಡೀ ಭೂಮಿಯನ್ನು ಹೊತ್ತಿದ್ದಾರೆ ಯಾರು? ವಾಯುದೇವರು. ಆ ಯಾರು? ಆದಿಶೇಷನಿಗೆ ಕೂರ್ಮ ರೂಪದಲ್ಲಿ ಏನಾಗಿದ್ದಾರೆ? ಭೂಮಿಯನ್ನು ಹೊತ್ತ ಶೇಷದೇವರನ್ನು ಕೂರ್ಮ ರೂಪದಿಂದ ಧರಿಸಿದ್ದಾರೆ. ಆದಿಶೇಷನಿಗೆ ಈ ಸಾಮರ್ಥ್ಯ ಕೊಟ್ಟದ್ದು ಹೇಗೆ ಅಂತ ಹೇಳಿದ್ರೆ, ಕೂರ್ಮ ರೂಪದಿಂದ ವಾಯುದೇವರು ಆದಿಶೇಷನನ್ನು ಧರಿಸಿದ್ದಾರೆ. ಭಗವಂತ ಕೂಡ ತನ್ನ ಅಂಶವನ್ನು ಆದಿಶೇಷನಿಗೆ ಕೊಟ್ಟ ಕಾರಣ ಆದಿಶೇಷನಿಗೆ ಈ ಸಾಮರ್ಥ್ಯ ಬಂತು ಅನ್ನುವಂಥದ್ದು. ಅದಕ್ಕೆ ಈ ರೀತಿ ಭರತ ಇಡೀ ವಿಶ್ವವನ್ನೇ ಧರಿಸಿದ್ದಾರೆ. ವಿಶ್ವವನ್ನು ಹೇಗೆ ಧರಿಸಿದ್ದಾರೆ? ಇಡೀ ವಿಶ್ವದ ಎಲ್ಲ ಪ್ರಾಣಿಗಳ ಚೇಷ್ಟಾಕರ್ತೃ, ಅವರ ಉಸಿರಾಟ, ಅವರ ಜೀವ, ಆ ಜೀವ ಇರುವುದೇ ಪ್ರಾಣದೇವರಿಂದ ಒಂದು. ಎರಡನೇದಾಗಿ ಆ ಆದಿಶೇಷನಿಗೆ ಕೂರ್ಮ ರೂಪದಲ್ಲಿ ಆದಿಶೇಷನನ್ನು ಧರಿಸಿದ್ದಾರೆ. ಆದಿಶೇಷ ಪೃಥ್ವಿಯನ್ನು ಹೊತ್ತಿದ್ದಾರೆ. ಪೃಥ್ವಿಯನ್ನು ಹೊತ್ತುಕೊಂಡಿರುವಂಥ ಆದಿಶೇಷನನ್ನು ಕೂರ್ಮ ರೂಪದಿಂದ ಧರಿಸಿದ್ದಾರೆ. ಆ ಕಾರಣದಿಂದಲೂ ಕೂಡ ಅವರಿಗೆ ಭರತ ಅಂತ ಹೆಸರು. ಸೊ ಹೀಗೆ
ಆ ಭರತ ಅಂದರೆ ಪ್ರಾಣದೇವರು, ಅವರ ಹೆಂಡತಿಯೇ ಭಾರತಿ, ಭರತನ ಹೆಂಡತಿ ಭಾರತಿ. ಸೊ ಭಾರತೀ ದೇವಿ ಅಂತ ಭರತ ವಾಯುದೇವರ ಹೆಂಡತಿಯ ಹೆಸರು. ಸರಸ್ವತಿ ಅಂತ ಇನ್ನೊಂದು ಹೆಸರು ಯಾಕೆ ಅಂತೇಳಿದರೆ ಸಮಸ್ತ ವೇದಾಭಿಮಾನಿನಿ ಆದವಳು ಆದ ಕಾರಣ ಭಾರತೀ ದೇವಿಗೆ ಸರಸ್ವತಿ ಅಂತೇಳಿ ಹೇಳ್ತಾರೆ. ಸೊ ಅದೇ ಅವಳೇ ದ್ರೌಪದಿ. ಸೊ ಭಾರತದಲ್ಲಿ ಅವತರಿಸಿದ್ದು, ಸೊ ಭಾರತಿ ಎಂಬ ಅರ್ಥವನ್ನೇ ಆಚಾರ್ಯರು ನಿರುಕ್ತಿಯ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಪವಿತ್ರವಾದ ಯಜ್ಞವೇದಿಯ ಅಗ್ನಿಯ ಮಧ್ಯದಿಂದಲೇ ಅವತರಿಸುವ ಮೂಲಕ ದ್ರೌಪದಿ ತಾನು ಅತ್ಯಂತ ಪವಿತ್ರಳು ಎಂಬುದನ್ನು ಜಗತ್ತಿಗೆ ಸಾರಿದಳು. ಸೊ ತನ್ನ ಆವಿರ್ಭಾವ ಎಲ್ಲಿಂದಾಯಿತು? ಯಜ್ಞಕುಂಡದಿಂದಾಯಿತು ಅಂತ ಹೇಳುವಾಗ ಎಷ್ಟು ಪವಿತ್ರಳಾಗಿದ್ದಾಳೆ ದ್ರೌಪದಿ ಅನ್ನುವಂಥದ್ದನ್ನು ಅಂತೇಳಿದರೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಾಂಡೋದರಿ ತಥಾ ಪಂಚಕ ಇವರನ್ನು ಸ್ಮರಿಸಬೇಕು. ಪಂಚಕನ್ಯಾ ಸ್ಮರೇ ನಿತ್ಯಂ. ಸೊ ಅಂತೇಳಿದರೆ ಅವರನ್ನು ದ್ರೌಪದಿಯನ್ನು ಯಾಕೆ ಬೆಳಿಗ್ಗೆ ಸ್ಮರಿಸ್ತಾರೆ ಅಂತೇಳಿದರೆ ಅವಳ ಪಾವಿತ್ರತೆಗೋಸ್ಕರ ಸ್ಮರಿಸ್ತಾರೆ. ಅಂದರೆ ಲೋಕದಲ್ಲಿ ಅರೇ ದ್ರೌಪದಿ ಅವಳಿಗೆ 5 ಗಂಡ ಅಂತೇಳುವಂಥದ್ದು ದುರ್ಯೋಧನಾದಿ ಅಂತೇಳಿದರೆ ಅವರ ಆ ಕೆಟ್ಟ ವರ್ತನೆ, ಅವರ ಕೆಟ್ಟ ವಾಚಾಳಿತನ ಅದನ್ನು ತೋರಿಸ್ತದೆ. ದ್ರೌಪದಿ ಅತ್ಯಂತ ಪವಿತ್ರಳು ಅನ್ನುವಂಥದ್ದನ್ನು ಮುಂದೆ ಇಡೀ ದ್ರೌಪದಿಯ ಕಥೆಗಷ್ಟು ಶುರುವಾಗಿದೆ. ಅದು ಹೇಗೆ ದ್ರೌಪದಿಯಲ್ಲಿ ಎಷ್ಟು ಅಂಶಗಳೆಲ್ಲ ಇವೆ ಅನ್ನುವಂಥದ್ದನ್ನು ಈಗ ಸದ್ಯಕ್ಕೆ ವಾಯುದೇವರ ಪತ್ನಿ ಭಾರತೀ ದೇವಿಯೇ ದ್ರೌಪದಿ ಅಂತ ಹೇಳಿದ್ದಾರೆ. ಅದಲ್ಲದೆ ಆ ವಾಯುದೇವರಂದರೆ ಭರತ, ಅವರು ಹೇಗೆ ಭರತ ಅಂತೇಳಿಬಿಟ್ಟು ಆ ವಾಯುದೇವರ ಧರ್ಮಪತ್ನಿ ಅವಳು ಭಾರತೀ ದೇವಿ ಅಂತ ಹೇಳಿ ಸಮಸ್ತ ವೇದಾಭಿಮಾನಿನಿ ಅಂತ ಹೇಳಿಬಿಟ್ಟಿದ್ದಾರೆ. ಅವಳೇ ಸರಸ್ವತಿ ಅಂತ ಹೇಳಿಬಿಟ್ಟು ಯಜ್ಞಕುಂಡದಿಂದ ಎದ್ದು ಬಂದವಳು, ಆವಿರ್ಭಾವ ಆದವಳು, ಅವಳು ಅತ್ಯಂತ ಪವಿತ್ರಳು ಅಂತ ಜಗತ್ತಿಗೆ ಸಾರಿದಳು ಅಂತ ಹೇಳ್ತಾ ಇದ್ದಾರೆ ಪ್ರಭಂಜನಾಚಾರ್ಯರು. ಅಗ್ನಿಯೊಳಗಿಂದ ಬಂದದ್ದೇ ಶುದ್ಧ, ಯಜ್ಞಾಗ್ನಿಯಂತೂ ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ. ಅಗ್ನಿಯಿಂದ ಯಾರಾದರೂ ಹುಟ್ಟಿದರೆ, ಆವಿರ್ಭಾವ ಆದರೆ ಆವಾಗಲೇ ಶುದ್ಧ ಅಂತ ಹೇಳಬೇಕು, ಪವಿತ್ರ ಅಂತ ಹೇಳಬೇಕು. ಇದಂತೂ ಯಜ್ಞಾಗ್ನಿ, ಆ ಯಾವುದು ಪುತ್ರಕಾಮೇಷ್ಟಿ ಯಾಗದ ಅಂತೇಳಿದರೆ ಅಷ್ಟು ಆಹುತಿಗಳನ್ನು ತಗೊಂಡಂಥ ಆ ವೈಷ್ಣವ ಮಂತ್ರಗಳಿಂದ ಆಹುತಿಗಳನ್ನು ಕೊಟ್ಟು, ಇದು ಮುಖ್ಯವಾದ ಆಹುತಿಯನ್ನು 2 ವೈಷ್ಣವ ಮಂತ್ರಗಳ ಮುಖಾಂತರ ಕೊಟ್ಟಿದ್ದಾರೆ. ಒಂದು ಸುತನಿಗೋಸ್ಕರ, ಒಂದು ಮಗಳಿಗೋಸ್ಕರ. ಸೊ ಆ ರೀತಿ ಕೊಟ್ಟಾಗ ಇಬ್ಬರು ಬಂದುಬಿಟ್ಟಿದ್ದಾರೆ ಯಜ್ಞದಿಂದ. ಮೊದಲು ದುಷ್ಟದ್ಯುಮ್ನ ಬಂದ, ಅವನನ್ನು ಅನುಸರಿಸಿ ದ್ರೌಪದಿ ಬಂದಳು. ಸೊ ಯಜ್ಞಾಗ್ನಿಯಿಂದ ಆವಿರ್ಭಾವ ಮಾಡಿರುವಂತಹ ಈ ದ್ರೌಪದಿ ಅತ್ಯಂತ ಪವಿತ್ರ ಅಂತ ಹೇಳಿ ಹೀಗೆ ಯಜ್ಞಕುಂಡದ ಮಧ್ಯದಿಂದ ಪ್ರಾದುರ್ಭವಿಸಿದ ದ್ರೌಪದಿ ಪರಮ ಪವಿತ್ರಳು ಎಂಬುದು ಕೈಮುತ್ಯ ಸಿದ್ಧ ಅಂತ ಹೇಳ್ತಾರೆ. ಸೊ ಹೀಗೆ ಸೀತಾದೇವಿ ಕೂಡ ಯಜ್ಞಕುಂಡದಿಂದ ಅಲ್ಲ, ಸೀತಾದೇವಿ ಯಜ್ಞ ಭೂಮಿಯಿಂದ. ಸೊ ಭೂಮಿಯಿಂದ ಅಂತೇಳಿದರೆ ಆ ಭೂಮಿಯನ್ನು ಯಜ್ಞ ಮಾಡಲಿಕ್ಕೋಸ್ಕರ ಸಿದ್ಧಪಡಿಸುವಂತಹ ಆ ಸಮಯದಲ್ಲಿ ಎದ್ದು ಬಂದದ್ದು ಸೀತಾದೇವಿ ಆದರೆ, ಯಜ್ಞಕುಂಡದಿಂದಲೇ ಎದ್ದು ಬಂದಳು ದ್ರೌಪದಿ. ಆ ಸೀತಾದೇವಿಯು ಅವಳು ನಮ್ಮೆಲ್ಲರ ಮಾತೆ ಲಕ್ಷ್ಮೀದೇವಿಯೇ ಸೀತಾದೇವಿ ಆದರೆ, ದ್ರೌಪದಿ ಭಾರತೀ ದೇವಿ ಅಂತೇಳಿದರೆ ಒಬ್ಬರು ಸರ್ವೋತ್ತಮನಾದ ಭಗವಂತನ ಪತ್ನಿ ಯಾರು ಸೀತಾದೇವಿ ಆದರೆ, ಜೀವೋತ್ತಮನಾದ ವಾಯುದೇವರ ಪತ್ನಿ ಭಾರತೀ ದೇವಿ. ಸೊ ಆ ಸೀತಾದೇವಿ ಯಜ್ಞ ಭೂಮಿಯಿಂದ ಆವಿರ್ಭವಿಸಿದರೆ, ಭಾರತೀ ದೇವಿ ಯಜ್ಞಕುಂಡದಿಂದಲೇ ಆವಿರ್ಭವಿಸಿದಳು ಅನ್ನುವಂಥದ್ದು. ಸೊ ಆ ಸೀತಾದೇವಿಯ ಕತೆ ರಾಮಾಯಣ ಆದರೆ, ದ್ರೌಪದಿಯ ಕತೆ ಮಹಾಭಾರತ ಆಯಿತು. ಈ ರಾಮಾಯಣ ಮಹಾಭಾರತ ಅನ್ನುವಂಥದ್ದು ಹಿಂದೂಗಳ ನಮ್ಮೆಲ್ಲರ ಅತ್ಯಂತ ಪವಿತ್ರವಾದ ಗ್ರಂಥಗಳು. ಅಂದರೆ ಅತೀ ಉನ್ನತ, ಅಂದರೆ ಮಹಾಭಾರತ ಅನ್ನುವಂಥದ್ದು ಭಗವಂತ ವೇದವ್ಯಾಸರೇ ಬರೆದಿರುವಂಥದ್ದು. ಮಹಾಭಾರತ ಇಡೀ ಕತೆ ನಡೆಯುವ ಮೊದಲೇ ಬರೆದ ಮಹಾಭಾರತ ಗ್ರಂಥ ನೀವು ಎಣಿಸ್ಕೋಬೋದು. ಹಾಗಾದರೆ ಭಗವಂತನಿಗೆ ತಿಳಿಯದೇ ಇರುವಂಥದ್ದು ಯಾವುದೂ ಇಲ್ಲ ಅಂತ.
ಅಂತೇಳಿದರೆ ನಂತರ ಅದೇ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಯಾವ ರೀತಿ ಇದೆಯೋ ಗ್ರಂಥದಲ್ಲಿ ಅದೇ ರೀತಿ ಮಹಾಭಾರತ ಇಡೀ ಕತೆ ನಡೆಯಿತು ಅಂತ ಹೇಳಿದರೆ ಅದನ್ನು ಮೊದಲೇ ಬರೆದಿಟ್ಟು ಬಿಟ್ಟಿದ್ದಾರೆ ವೇದವ್ಯಾಸರು ಅಂತ ಹೇಳಿದರೆ ಅದು ಎಲ್ಲದಕ್ಕಿಂತಲೂ ಅತ್ಯಂತ ಪವಿತ್ರವಾದ ಗ್ರಂಥ ಅನ್ನುವಂಥದ್ದು ಅದರಲ್ಲೇ ಸ್ಪಷ್ಟ ಆಗ್ತದೆ. ಅಲ್ಲಿಂದ ಮುಂದಕ್ಕೆ ಇವತ್ತು ಈಗ ಟೈಮ್ ಆಯ್ತಲ್ಲ, ಸೊ ಆದ್ದರಿಂದ ಇನ್ನು ನಾಳೆ ನೋಡುವ ದ್ರೌಪದಿಯಲ್ಲಿ ಯಾವುದೆಲ್ಲ ಆವೇಶಗಳಿದೆ, ಏನೆಲ್ಲ ಎಷ್ಟು ದ್ರೌಪದಿ ಅಂತೇಳಿದರೆ ಏನು ಸಾಮರ್ಥ್ಯ ದ್ರೌಪದಿದ್ದು ಅನ್ನುವಂಥದ್ದನ್ನು ಎಲ್ಲ ನಾಳೆ ವಿವರಿಸ್ತಾರೆ. ಸೊ ತುಂಬ ಡೀಟೇಲಾಗಿ ಇದನ್ನು ನಾವು ನೋಡಲಿಕ್ಕಿದ್ದೇವೆ. ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸೋಣ ಅಂತ ಹೇಳಿಬಿಟ್ಟು ಕೃಷ್ಣ ಅರ್ಪಣ ಮಸ್ತು.